ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಈ ಪರ್ಸನ್ ಸಡನ್ನಾಗಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ಈ ಕನೆಕ್ಷನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಸಡನ್ನಾಗಿ ದೂರ ಹೋಗ್ತಾ ಇದ್ದಾರೆ, ರೀಸನ್ ಏನು, ಅದ್ರ ಬಗ್ಗೆ ಇವತ್ತು ನಾವು ಆ, ಒಂದಷ್ಟು ಟ್ಯಾರೋ ಕಾರ್ಡ್ಸ್ನ ಪುಲ್ ಮಾಡೋಣ. ನಿಮ್ಮ ಒಂದು ಸಿಚುವೇಶನಿಗೆ ಕ್ಲಾರಿಟಿ ಕೊಡೋಣ. ಓಕೆ, ನಿಮ್ಮ ಕಣ್ಮುಂದೆ ಎರಡು ಆಪ್ಷನ್ಸ್ ಇದೆ. ಇಂಟ್ಯೂಷನ್ ಯೂಸ್ ಮಾಡ್ಕೊಂಡು ಕೂಡ ನೀವು ಚೂಸ್ ಮಾಡ್ಬೋದು. ಆ, ನಿಮ್ಮ ಡೇಟ್ ಆಫ್ ಬರ್ತ್ ಯೂಸ್ ಮಾಡಿಕೊಂಡು ಕೂಡ ನೀವು ಚೂಸ್ ಮಾಡ್ಕೊಬೋದು. ಇಮೇಜಸ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಫೈಲ್ನ ಚೂಸ್ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯು ಗೈಸ್. ಸೊ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ನೀವು ಡೈರೆಕ್ಟಾಗಿ ನಿಮ್ಮ ರೀಡಿಂಗಿಗೆ ಕೂಡ ಡೈರೆಕ್ಟಾಗಿ ಜಂಪ್ ಇನ್ ಆಗ್ಬೋದು. ಕೀಪ್ ಇನ್ ಮೈಂಡ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಎಂಡ್ ಆಫ್ ದ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಇವತ್ತು ನಾವು ರೀಡಿಂಗ್ ಮಾಡ್ತಾ ಇದ್ದೀವಿ. ಯಾಕೆ ಅವಾಗವಾಗ ದೂರ ಹೋಗ್ತಾರೆ, ನಿಜವಾಗ್ಲೂ ದೂರ ಹೋಗ್ತಾ ಇದ್ದಾರಾ ಅಥವಾ ಇನ್ನೂ ಅವ್ರು ಪ್ರೊಸೆಸ್ ಮಾಡ್ತಾ ಇದ್ದಾರಾ ಈ ಕನೆಕ್ಷನ್ ಬಗ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟು ಒಂದಷ್ಟು ಟ್ಯಾರೋ ಕಾರ್ಡ್ಸನ್ನು ನಾವು ಫುಲ್ ಮಾಡ್ಕೊಬಿಡೋಣ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ನಾನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯಿತು. ಫಸ್ಟ್ ಎನರ್ಜಿ ಬಂದಿದೆ ಮಜಿಷಿಯನ್ ಕಾರ್ಡ್, ನನ್ನ ಫೇವ್ರೆಟ್ ಎನರ್ಜಿ. ಲೆಟ್ಸ್ ಸಿ. ಸೆಕೆಂಡ್ ಎನರ್ಜಿ, ಕಿಂಗ್ ಆಫ್ ವಾಂಡ್ಸ್. ತುಂಬ ಜನರದು ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ, ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಮಿಥುನ ರಾಶಿ ಅಥವಾ ಕನ್ಯಾ ರಾಶಿ, ಬಿಕಾಸ್ ಮಜಿಷಿಯನ್ ಇದೆ. ಸೆಕೆಂಡ್ ಥರ್ಡ್ ಎನರ್ಜಿ, ಪೇಜ್ ಆಫ್ ಸ್ವರ್ಡ್ಸ್. ಕೋರ್ಟ್ ಕಾರ್ಡ್ಸ್ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ 5 ಆಫ್ ವಾಂಡ್ಸ್, ಕೈಂಡ್ ಆಫ್ ಇಮ್ಮೆಚ್ಯೂರ್ ಎನರ್ಜಿ. ಒನ್ ಸೈಡ್ ಫುಲ್ ಮೆಚ್ಯೂರ್ಡ್ ಎನರ್ಜಿ, ಅನದರ್ ಕೈಂಡ್ ಇಮ್ಮೆಚ್ಯೂರ್ ಎನರ್ಜಿ. ತುಂಬ ಜನರದ್ದು ಕುಂಭರಾಶಿ ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ಎಸ್, ಗ್ರೂಪ್ 1 ರೀಡಿಂಗಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು. ನಿಮ್ಮ ಸ್ಪೆಸಿಫಿಕ್ ಕ್ವೆಶನಿಗೆ ಆನ್ಸರ್ಸ್ ಬೇಕು ಅಂದರೆ ನಂಬರ್ಗೆ ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಸೊ ಈ ಒಂದು ಓಕೆ, ಬಿಫೋರ್ ಕಾರ್ಡ್ಸ್ ಮೀನಿಂಗ್ ಹೋಗೋದಕ್ಕೂ ಮುಂಚೆ ಮೇಯ್ನಾಗಿ ಯಾಕವ್ರು ಒಂದು ಸ್ಟೆಪ್ ಹಿಂದೆ ಇಡ್ತಾ ಇದ್ದಾರೆ, ಅವಾಗವಾಗ ಅವ್ರು ಇನ್ನೂ ಪ್ರೊಸೆಸ್ ಮಾಡ್ತಾ ಇದ್ದಾರೆ ನಿಮ್ಮ ಎಮೋಷನ್ಸ್ ಏನದು. ಒಂದು ಪರ್ಸನ್ ಇದ್ದರು ನಿಮ್ಮ ಲೈಫಲ್ಲಿ, ಯಾವಾಗಲೂ ಅವ್ರೊಂಥರ ಸೇಫ್ ಸ್ಪೇಸ್ ಥರನೇ ಇರ್ತಾ ಇದ್ರು. ಸಡನ್ನಾಗಿ ಅವ್ರು ಸೈಲೆಂಟ್ ಆಗಿರೋದು ನೋಡ್ತಾ ಇದ್ದೀನಿ. ಅವ್ರೇನು ಹೈಡ್ ಮಾಡ್ತಾ ಇದ್ದಾರೆ, ನಿಮಗದು ಬೇಕಾಗಿದೆ ಇವಾಗ. ಸಿ, ಎಮೋಷನ್ಸ್ ಅನ್ನೋದು ಫ್ರೀಸ್ ಆಗೋಗ್ಬಿಟ್ಟಿದೆ. ಓಕೆ, ಇಲ್ಲಿ ಯಾರೋ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು. ಈ ಪರ್ಸನ್ ಒಂದು ಕಾಲದಲ್ಲಿ ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ತುಂಬ ವಾರ್ಮ್ ಎನರ್ಜಿ ಇತ್ತು. ಸಡನ್ನಾಗಿ ಒಂದು ಸ್ಟೆಪ್ ಹಿಂದೆ ಇಟ್ಟಿರೋದು ನೋಡ್ತಾ ಇದ್ದೀನಿ. ಈಗೂ ಕೂಡ ತೋರಿಸ್ತಾ ಇದ್ದಾರೆ ಇವರು ತುಂಬ. ನೀವೇನು ಮಾಡ್ತಾ ಇದ್ದೀರಾ, ಫೋನ್ ಇಟ್ಕೊಂಡಿದ್ದೀರಾ, ಹಳೇ ಮೆಸೇಜಸ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಅವ್ರು ಬ್ಲಾಕೇ ಮಾಡಿಬಿಟ್ರಾ ಅಂತ ಕೂಡ ಒಂದೊಂದ್ಸಲ ನೋಡ್ತಾ ಇದ್ದೀರಾ. ಸೊ ಎಸ್, ಅವರ ಒಂದು ಹಿಡನ್ ಥಾಟ್ಸ್ ಏನಿದೆ ನಿಮ್ಮ ಮೇಲೆ, ಸೈಲೆನ್ಸ್ಗೆ ಕಾರಣ ಏನು, ಇದು ಪರ್ಮನೆಂಟ್ ಸೈಲೆಂಟಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಎನರ್ಜೀಸ್ ನಮಗಿಲ್ಲೇನು ಬಂದಿದೆ, ಜಸ್ಟ್ ಅ ಮಿನಿಟ್ ಗೈಸ್, ಲೆಟ್ಸ್ ಸಿ. ಓಕೆ, ಫಸ್ಟ್ ಎನರ್ಜಿ ನಮಗಿಲ್ಲಿ ಏನು ಬಂದಿದೆ, ಕಿಂಗ್ ಆಫ್ ವಾಂಡ್ಸ್. ಯಾರು ಈ ಪರ್ಸನ್ ಅಂತ ಕೇಳಿದಾಗ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂತು. ಪಾಸಿಬಿಲಿಟಿ ಇದೆ ಅವರ ಝೋಡಿಯಾಕ್ ಸೈನ್ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಈ ಕಿಂಗ್ ಆಫ್ ವಾಂಡ್ಸ್ ಏನು ಗೊತ್ತಾ, ಆ ಪರ್ಸನ್ದು ಪರ್ಸ್ನಾಲಿಟಿ ಬಗ್ಗೆ ಹೇಳ್ತಾ ಇದೆ. ಮೇ ಬಿ ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಯಾರ ಬಗ್ಗೆ ಇಲ್ಲಿ ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ. ತುಂಬಾ ಪ್ಯಾಷನೇಟ್ ಪರ್ಸನ್ ಇವರು.
ವೆರಿ ಅಟ್ರಾಕ್ಟಿವ್, ನೋಡೋಕೆ ತುಂಬ ಚೆನ್ನಾಗಿದ್ದಾರೆ. ವೆರಿ ಡಾಮಿನೇಟಿಂಗ್, ತುಂಬ ಇಂಡಿಪೆಂಡೆಂಟ್. ಇವ್ರು ಹೆಂಗೆ ಅಂದರೆ ಇವಾಗ ಏನರಲ್ಲಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಡೈರೆಕ್ಟಾಗಿ ಮಾತಾಡುವಂಥ ಒಂದು ವ್ಯಕ್ತಿ ಇದು. ನಿಮ್ಮಿಬ್ರ ಮಧ್ಯೆ ಏನು ಚೆನ್ನಾಗಿಲ್ಲ ಅಂದ್ರೂ ಕೆಮಿಸ್ಟ್ರಿ ಚೆನ್ನಾಗಿದೆ. ಬಟ್ ಇವ್ರು ಇದಾರಲ್ಲ, ಈ ಪರ್ಸನ್ಗೆ ಈಗೋ ಜಾಸ್ತಿ ಇದೆ. ಆಮ್, ಒಂಥರ ನಾನು ಯಾಕೆ ಅಳ್ಬೇಕು, ನಾನು ಯಾಕೆ ಮಾತಾಡಿಸ್ಬೇಕು, ನಾನೇ ಯಾಕೆ ಅಪ್ರೋಚ್ ಮಾಡಬೇಕು, ಇದು ತುಂಬ ಈ ಪರ್ಸನ್ಗೆ. ಆ ಒಂದು ಕಾರಣಕ್ಕೆ ಈ ಪರ್ಸನ್ ಒಂಥರ ಗೋಡೆ ಮಧ್ಯದಲ್ಲಿ ಕಟ್ಬಿಟ್ಟಿದ್ದಾರೆ. ಅಂದರೆ ಎಮೋಷನ್ಸ್ಗೂ ಈಗೋಗೂ ಮಿಕ್ಸ್ ಆಗಬಾರ್ದು. ಎಮೋಷನ್ಸ್ ಪ್ಲೇಸಲ್ಲೇ ಇರಲಿ, ಈಗೋ ಪ್ಲೇಸಲ್ಲೇ ಇರಲಿ, ಆ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಕೈಂಡ್ ಆಫ್ ಈಗೋಯಿಸ್ಟಿಕ್ ಪರ್ಸನ್ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಮೆಜಿಷಿಯನ್ ಎನರ್ಜಿ ಏನು ಬರ್ತಾ ಇದೆ, ರೀಸನ್ ಏನು ನಿಮ್ಮಿಂದ ದೂರ ಹೋಗ್ತಿರೋದಕ್ಕೆ ಅಂತ ಕೇಳಿದಾಗ ಮೆಜಿಷಿಯನ್ ಎನರ್ಜಿ ಬಂತು. ಈ ಪರ್ಸನ್ ಏನಿದಾರಲ್ವ, ಇವಾಗ ಅವ್ರ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ. ದೇ ಆರ್ ಬಿಟ್ ಸೆಲ್ಫಿಶ್. ಪ್ರಾಬಬ್ಲಿ ರೀಸೆಂಟಾಗಿ ಜಿಮ್ ಜಾಯ್ನ್ ಆಗಿರ್ಬೋದು, ಅಥವಾ ಮೇ ಬಿ ನಿಮ್ಮ ಹತ್ರ ತುಂಬ ಸಲ ಹೇಳೂ ಇರ್ಬೋದು, ನಾನು ಕರಿಯರ್ ಫೋಕಸ್ಡ್ ಆಗ್ತಾ ಇದ್ದೀನಿ, ನನ್ನ ಮೇಲೆ ನಾನು ಫೋಕಸ್ ಮಾಡ್ಕೊಬೇಕು. ಹೈಪರ್ ಫೋಕಸ್ಡ್ ಆನ್ ದೆಮ್ಸೆಲ್ಸ್, ಅವ್ರ ಲೈಫ್ ಮೇಲೆ, ಅವರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ರಿಲೇಶನ್ಶಿಪ್ ಮೇಲೆ ಎನರ್ಜಿ ಹಾಕೋದಕ್ಕೇನೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವರೊಂದು ಓನ್ ವರ್ಲ್ಡಲ್ಲಿ ಎನರ್ಜಿ ಹಾಕ್ತಾ ಇದ್ದಾರೆ ಇವಾಗ. ಸಿ, ಇಟ್ಸ್ ನಾಟ್ ದಟ್ ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡೋದನ್ನೇ ಸ್ಟಾಪ್ ಮಾಡಿದ್ದಾರೆ ಅಂತ ಅಲ್ಲ, ಬಟ್ ಇಂಟೆನ್ಷನಲಿ ನಿಮ್ಮ ಜೊತೆ ಒಂದು ಬೌಂಡ್ರಿ ಇಟ್ಕೊಂಡಿರೋದಿದ್ದು ಅವರು, ಅನ್ಇಂಟೆನ್ಷನಲಿ ಅಲ್ಲ. ಆ್ಯಂಡ್ ಮೇ ಬಿ ನೀವು ಮೀಟ್ ಆಗೋದಕ್ಕೂ ಮುಂಚೆ ಈ ಪರ್ಸನ್ ಹೀಗೆ ಇದ್ರು ಅನಿಸುತ್ತೆ, ಅಥವಾ ನೀವು ಫಸ್ಟ್ ಮೀಟ್ ಆದಾಗ್ಲೂ ಇವ್ರೊಂದು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸಿದ್ರು ಅನ್ನಿಸ್ತಾ ಇದೆ. ಮೇ ಬಿ ಸ್ವಲ್ಪ ಸ್ವಲ್ಪ ಕ್ಲೋಸ್ ಆಗ್ತಾ ನಿಮ್ಮ ಜೊತೆ ಓಪನ್ ಅಪ್ ಆದರು. ಮೇ ಬಿ ನೀವು ಇವ್ರು ಆ ಥರ ಈ ಥರ ನಾನು ಕನ್ಫ್ಯೂಷನಲ್ಲೂ ಇದ್ರಿ. ಬಟ್ ಇವಾಗ ಏನು ನಾನು ಡಿಸ್ಕ್ರೈಬ್ ಮಾಡಿದೆ ಅಲ್ವಾ, ಇದು ಅವರ ಎಕ್ಸಾಕ್ಟ್ ಪರ್ಸ್ನಾಲಿಟಿ. ವೆರಿ ಈಗೋಯಿಸ್ಟಿಕ್, ವೆರಿ ಆ್ಯಟಿಟ್ಯೂಡ್ ಕೈಂಡ್ ಆಫ್ ಪರ್ಸನ್ ಇವರು. ತುಂಬಾ ಸೆಲ್ಫ್ ಸೆಂಟರ್ಡ್ ಪರ್ಸನ್. ಮೋಸ್ಟ್ ಪ್ರಾಬ್ಲಿ ರಾಹು ಫಸ್ಟ್ ಹೌಸಲ್ಲಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಮತ್ತೆ ನಮಗೆ ಬಂದಿದೆ ಪೇಜ್ ಆಫ್ ಸ್ವರ್ಡ್ಸ್. ಅವರ ಥಾಟ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಕೇಳಿದಾಗ ನನಗೆ ಪೇಜ್ ಆಫ್ ಸ್ವರ್ಡ್ಸ್ ಸಿಕ್ತು. ಓಕೆ, ಇಟ್ ಡಸಂಟ್ ಮ್ಯಾಟರ್ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಅವ್ರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ಲಿ ವಾಚ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇದ್ದಾರೆ. ತುಂಬ ಕ್ಯೂರಿಯಾಸಿಟಿ ಇದೆ ನಿಮ್ಮ ಬಗ್ಗೆ. ಆ್ಯಂಡ್ ಒಂಥರ ಕ್ಯೂರಿಯಾಸಿಟಿ, ನೀವು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಇಲ್ವಾ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ಥಾಟ್ ಕೂಡ ಇದೆ. ನೀವು ಈಸಿಯಾಗಿ ಮೂವ್ ಆನ್ ಆಗಿಬಿಟ್ರಾ, ನೀವು ಸಿಟ್ಟಲ್ಲಿದ್ದೀರಾ, ಏನೋ ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ವೆರಿ ಈಗೋಯಿಸ್ಟಿಕ್ ಪರ್ಸನ್ ಗೈಸ್, ಟ್ರಸ್ಟ್ ಮೀ. ನೀವಿಬ್ರು ಇನ್ನೂ ಸಿಂಗಲ್ ಆಗಿದ್ದೀರಾ ಅಂತ ಅಂದರೆ, ಲೈಕ್ ಇನ್ನೂ ಒಂದು ಕಮಿಟ್ಮೆಂಟ್ ರೇಂಜಿಗೆ ಹೋಗಿಲ್ಲ ಅಂದರೆ, ಈ ಪರ್ಸನಿಗೆ ಹೆಂಗಂದರೆ, ನಾನೇ ಯಾಕೆ ಅಪ್ರೋಚ್ ಮಾಡಬೇಕು, ನಾನೇ ಯಾಕೆ ಓಪನ್ ಅಪ್ ಆಗಬೇಕು, ನಾನೇನಾದ್ರು ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋ ಒಂದು ಭಯ ಇದೆ. ರಿಲೇಷನ್ಶಿಪ್ಪಲ್ಲಿ ಇದು ನೀವು ನೋ ಕಾಂಟ್ಯಾಕ್ಟಿಗೆ ಬಂದಿದ್ದೀರಾ ಅಂದರೆ, ಈ ಪರ್ಸನಿಗೆ ಒಂಥರ ಈಗೋ, ಐ ಡಿಸರ್ವ್ ಬೆಸ್ಟ್ ಅಂತ ಆಗಿರ್ಬೋದು, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಹಿಂದೆ ಹೋಗಬೇಕು, ಈ ಒಂದು ಥಾಟ್ ಜಾಸ್ತಿನೇ ಇದೆ. ಓಕೆ, 5 ಆಫ್ ವಾಂಡ್ಸ್ ಎನರ್ಜಿ ಏನು ಬಂದಿದೆ, ಸಿ 5 ಆಫ್ ವಾಂಡ್ಸ್ ಆ ಎನರ್ಜಿ ಆ ಕಾರ್ಡಲ್ಲಿ ನೋಡ್ಬೋದು. ತುಂಬ ಜನ ಜಗಳ ಆಡ್ತಾ ಇದ್ದಾರೆ. ಇದು ತುಂಬ ಜನ ಜಗಳ ಆಡ್ತಿರೋದಲ್ಲ, ಅವ್ರ ಮೈಂಡ್ ಒಳಗೆ ಅವರೇ ಜಗಳ ಆಡ್ತಾ ಇರೋದು. ದ ಥಿಂಗ್ ಈಸ್, ಎಲ್ಲೋ ಈಗೋ ಹರ್ಟ್ ಆಗಿದೆ ಅವರಿಗೆ. ಓಕೆ, ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯಾರಿಟಿ ಅವರಲ್ಲ ಅಂತ ಗೊತ್ತಾಗಿದೆಯಾ, ಅಥವಾ ಎಕ್ಸ್ಟರ್ನಲ್ ಹೊರಗಡೆ ಸ್ಟ್ರೆಸ್ಸು ಒಂಥರ ಹಿಟ್ ಆಗ್ತಾ ಇದೆ ಅವರಿಗೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದೊಂದ್ಸಲ ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕು, ಮಾತಾಡಿಸ್ಬೇಕು ಅನ್ಸುತ್ತೆ, ಬಟ್ ಅವರೇ ಅದಕ್ಕೊಂದು ಸ್ಟಾಪ್ ಹಾಕ್ತಾ ಇದ್ದಾರೆ.
ಅ ಲಾಡ್ ಆಫ್ ಈ ಪರ್ಸನಿಗೆ ಏನು ಗೊತ್ತಾ, ಡೀಲ್ ಮಾಡೋದಕ್ಕೆ ಗೊತ್ತಿಲ್ಲ ಅಷ್ಟೆ. ಎಮೋಷನ್ಸ್ನ ಡೀಲ್ ಮಾಡೋದಕ್ಕೆ ಗೊತ್ತಿಲ್ಲ. ದಟ್ ಈಸ್ ಅ ರೀಸನ್ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋದು. ಅವರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ, ಬಟ್ ಇಟ್ಸ್ ಜಸ್ಟ್ ದಟ್ ಅವ್ರ ಮೈಂಡಲ್ಲಿ ಏನೇನೋ ಥಾಟ್ಸ್ ರನ್ ಆಗ್ತಾ ಇದೆ, ನಾಟ್ ಲೆಟ್ಟಿಂಗ್ ಇಟ್ ಹ್ಯಾಪನ್. ತುಂಬ ಬೇರೆಯವ್ರ ಒಪಿನಿಯನ್ಸ್ ಕೂಡ ಮಿಕ್ಸಪ್ ಆಗ್ತಾ ಇದೆ ಇನ್ ಬಿಟ್ವೀನ್. ಬಟ್ ಗ್ರೂಪ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಸೈಲೆನ್ಸ್ ಏನಿದೆ ನಿಮ್ಮಿಬ್ರು ಮಧ್ಯೆ, ಇದು ಪರ್ಮನೆಂಟ್ ಸೈಲೆನ್ಸ್ ಅಲ್ಲ. ಬಿಕಾಸ್ ಮೆಜಿಷಿಯನ್ ಬಂದಿದೆ, ಪೇಜ್ ಆಫ್ ಸ್ವೋರ್ಡ್ಸ್ ಇದೆ, ಇವೆರಡು ಇದೆಯಲ್ಲ, ಇದೆಲ್ಲ ಆಕ್ಟಿವ್ ಎನರ್ಜೀಸ್, ಆಕ್ಟಿವ್ ಮೆಂಟಲ್ ಎನರ್ಜೀಸ್. ಫಿಸಿಕಲಿ ದೂರ ಇದ್ರೂ ಮೆಂಟಲಿ ದೇ ಆರ್ ನಾಟ್ ಓವರ್ ಯು, ಇನ್ನೂ ಮರ್ತಿಲ್ಲ. ದ ಥಿಂಗ್ ಈಸ್, ಇವ್ರ ಹಿಂದೆ ಹೋಗಬೇಡಿ. ಆಟಿಟ್ಯೂಡ್ ಈಗೋ ಜಾಸ್ತಿನೇ ಇದೆ. ಇವ್ರ ಹಿಂದೆ ಹೋಗಲೇಬೇಡಿ, ಅದು ಅವ್ರಿಗೆ ಇನ್ನೂ ಸ್ವಲ್ಪ ಕೊಬ್ಬು ಜಾಸ್ತಿ ಮಾಡುತ್ತೆ. ಏನಾಗಿದೆ, ಅವರ ಒಂದು ಪ್ರೈಡ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಒಂದು ಸ್ಟೆಪ್ ಹಿಂದೆ ಇಟ್ಕೊಂಡಿದ್ದಾರೆ. ನೀವು ಅವ್ರ ಹಿಂದೆ ಹೋದಷ್ಟು ಅವ್ರು ಬೇಕಂತಾನೆ ಮುಂದೆ ಹೋಗ್ತಾರೆ. ಅವ್ರಿಗೊಂಥರ ಖುಷಿ ಅದರಲ್ಲಿ. ಅವರ ಮೈಂಡಲ್ಲಿ ಏನೇನೋ ಗಜಿಬಿಜಿ ಆಗ್ತಾ ಇದೆ ಅಲ್ವಾ, ಅವ್ರು ಬೇರೆಯವರಿಗೆ ಪ್ರಯಾರಿಟಿ ಕೊಡ್ತಾ ಇದೆ ಅಲ್ವಾ. ಲೆಟ್ ಇಟ್ ಹ್ಯಾಪನ್. ಅವರು ಆ ಫೇಸನ್ನು ನೋಡ್ಬಿಟ್ಟು ಹೊರಗೆ ಬನ್ನಿ. ಗಿವ್ ದೆಮ್ ಸ್ಪೇಸ್ ಕೊಡಿ. ಈ ಕನೆಕ್ಷನ್ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಸ್ಪೇಸ್ ಬೇಕೇ ಬೇಕು. ಗ್ರೂಪ್ ಒನ್, ಐ ವುಡ್ ಸಜೆಸ್ಟ್ ನಿಮ್ಮ ಪೀಸ್ ಮೇಲೆ, ನಿಮ್ಮ ನೆಮ್ಮದಿ ಮೇಲೆ ಫೋಕಸ್ ಮಾಡಿ. ನಿಮ್ಮ ಪವರ್ ನೀವು ಕಳ್ಕೋಬೇಡಿ ಯಾವತ್ತೂ. ಓಕೆ, ನಿಮ್ಮ ಸೈಲೆನ್ಸ್, ಐ ಮೀನ್ ಅವರ ಒಂದು ಸೈಲೆನ್ಸ್ ನಿಮಗೇನು ಮಾಡಲ್ಲ ಅಂತ ಗೊತ್ತಾದಾಗ, ಅವರ ಒಂದು ಕ್ಯೂರಿಯಾಸಿಟಿನೇ ಅವ್ರನ್ನ ವಾಪಸ್ ನಿಮ್ಮ ಕಡೆ ಕರ್ಕೊಂಬರತ್ತೆ. ಅವ್ರಿಗೆ ಹೆಂಗೇನೆ ನನ್ನ ಮಿಸ್ ಮಾಡ್ಕೊಂಡ್ಲಿ ಸ್ವಲ್ಪ, ನಾನೇ ಗ್ರೇಟ್, ನಾನೇ ಯಾವಾಗಲೂ ಮೆಸೇಜ್ ಮಾಡೋ ನೆಸೆಸಿಟಿ ಇಲ್ಲ, ನನ್ನ ಹತ್ರ ಆಪ್ಷನ್ಸ್ ಇದೆ, ತುಂಬ ಒಂಥರ ಈಗೋಯಿಸ್ಟಿಕ್ ಎನರ್ಜಿ ತುಂಬ ನೋಡ್ತಾ ಇದ್ದೀನಿ. ಸಿ, ಗ್ರೂಪ್ ಒನ್, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕನೆಕ್ಷನ್ಗೂ ಅವ್ರದ್ದೇ ಆದ ಸೀಸನ್ಸ್ಗಳಿರುತ್ತೆ. ರೈಟ್ ನಾವು ಎಷ್ಟು ಪೇಷನ್ಸ್ ಮೇಂಟೈನ್ ಮಾಡ್ತೀರಾ ಅದೇ ನಿಮ್ಮ ಸ್ಟ್ರೆಂತ್. ಓಕೆ, ಸೊ ಎಸ್, ಗ್ರೂಪ್ ಒನ್, ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಕನೆಕ್ಷನ್ ಬಗ್ಗೆ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಇಲ್ಲಿವರೆಗೂ ನೋಡಿದ್ದೀರಾ ರೈಟ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ, ಯಾಕೆ ಪರ್ಸನ್ ಸೈಲೆಂಟ್ ಆಗಿದ್ದಾರೆ, ಆಲ್ ಆಫ್ ಎ ಸಡನ್ ರೀಸನ್ ಏನು, ಒಳ್ಳೆ ಕಾರಣಕ್ಕೆ ಅವ್ರು ಹಿಂದೆ ಹೋಗ್ತಾ ಇದ್ದಾರಾ, ಏನು ರೀಸನ್, ಯಾಕೆ ಸಡನ್ನಾಗಿ ಸೈಲೆಂಟ್ ಆದರು, ಇದು ಅವ್ರು ನಿಜವಾಗ್ಲೂ ಸೈಲೆಂಟ್ ಆಗಿರೋದಾ, ಅವ್ರು ಸೈಲೆಂಟ್ ಆಗಿರೋ ಅಂತ ನೀವು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಎನರ್ಜಿ ಬಂದಿದೆ 9 ಆಫ್ ಕಪ್ಸ್ ಇವತ್ತು. ಎಸ್, ಸೆಕೆಂಡ್ ಎನರ್ಜಿ ನೋಡೋಣ ಏನು ಬರ್ತಾ ಇದೆ. ವಿಚ್ ಇಸ್ ಕಿಂಗ್ ಆಫ್ ಕಪ್ಸ್. ಎರಡು ಕಪ್ಸ್ ಎನರ್ಜಿ. ಸೊ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೀನರಾಶಿ, ಕಟಕ ರಾಶಿ, ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ ಆಗಿರಬಹುದು. ಎರಡು ವಾಟರ್ ಸೈನ್ಸ್ ಬಂದಿದೆ. ಥರ್ಡ್ ಎನರ್ಜಿ ನೋಡೋಣ. ಥರ್ಡ್ ಎನರ್ಜಿ ಐ ಗಾಟ್ ಹಿಯರ್ ಇಸ್ ಮೂನ್. ಓ ಗಾಡ್, ಅಗೇನ್ ಕ್ಯಾನ್ಸರ್ ಹೈಲೈಟ್ ಆಗ್ತಾ ಇದೆ. ಓ ಗಾಡ್, 3 ಕಪ್ಸ್ ಎನರ್ಜಿ ಬಂದಿದೆ. ಸೊ ಲೆಟ್ಸ್ ಸಿ ಲಾಸ್ಟ್ ಎನರ್ಜಿ ಏನಾಗಿರುತ್ತೆ. ಇದು ಕಪ್ಸ್ ಬಂದರೆ ಗೈಸ್, ಸಮಥಿಂಗ್ ನಿಮ್ಮ ಎಮೋಷನ್ಸ್ ಬಗ್ಗೆ ಟ್ಯಾಪ್ ಇನ್ ಆಗ್ತಾ ಇದೆ ಮೆಸೇಜಸ್. ಓ ಗಾಡ್, ಇಟ್ಸ್ 10 ಆಫ್ ಕಪ್ಸ್. ಸೊ ಎಮೋಷನ್ಸ್ ಬಗ್ಗೆ ಹೈಲೈಟ್ ಮಾಡ್ತಾ ಇದೆ. ಎಮೋಷ್ನಲಿ ಡಿಟ್ಯಾಚ್ ಆಗಿದ್ದಾರೆ ಈ ಪರ್ಸನ್, ಅದು ನಿಮಗೆ ಟ್ರಿಗರ್ ಆಗ್ತಾ ಇದೆ. ಅವರ ಸೈಲೆಂಟ್ ಫೇಸ್ ನಿಮಗೆ ಎಮೋಷ್ನಲಿ ಟ್ರಿಗರ್ ಮಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಐ ಗೆಸ್ ಮೂಡ್ ವೈಸ್ ಅವ್ರು ಚೇಂಜ್ ಆಗ್ತಾರೆ, ತುಂಬ ಮೂಡಿ ಅನ್ನಿಸ್ತಾ ಇದೆ.
ಒಂದಿನ ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ವೆರಿ ನೆಕ್ಸ್ಟ್ ಡೇ ಕಂಪ್ಲೀಟ್ಲಿ ಕೋಲ್ಡ್ ಬಿಹೇವಿಯರ್ ತೋರಿಸೋದು. ನಥಿಂಗ್ ಬಟ್ ಕ್ವೆಶನ್ಸ್ ಇರುತ್ತೆ ನಿಮ್ಮ ಮೈಂಡಲ್ಲಿ ಒಂದು ಪಾಯಿಂಟಲ್ಲಿ. ಆ್ಯಂಡ್ ಈ ಪರ್ಸನ್ಗೋಸ್ಕರ ತುಂಬ ನಿದ್ದೆ ಕಳ್ಕೊಂಡಿದ್ದೀರಾ. ಲೆಟ್ಸ್ ಗೆಟ್ ಇನ್ ಟು ದ ರೀಡಿಂಗ್. ಬಿಫೋರ್ ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಆಗ್ತದೆ ನಮಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಫಸ್ಟ್ ಎನರ್ಜಿ ಏನು ಬಂದೆ 9 ಆಫ್ ಕಪ್ಸ್. ಬಿಕಾಸ್ ನಾನು ಫಸ್ಟ್ ಅದನ್ನ ಪುಲ್ ಮಾಡಿದೆ, ಸೊ ಅದನ್ನೇ ತಗೋಬಿಡ್ತೀನಿ. ಸಿ 9 ಆಫ್ ಕಪ್ಸ್ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎನರ್ಜಿ. ಈ ಪರ್ಸನ್ ಕರೆಂಟ್ಲಿ ಒಂದು ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ನಾನು ಒಬ್ಬನೇ ಚೆನ್ನಾಗಿದ್ದೀನಿ ಅಥವಾ ನಾನು ಒಬ್ಬಳೇ ಚೆನ್ನಾಗಿದ್ದೀನಿ, ನನಗೆ ಯಾರೂ ಬೇಡ, ನನಗೆ ಯಾರಿಗೂ ಕನ್ವಿನ್ಸ್ ಮಾಡೋ ನೆಸೆಸಿಟಿ ಇಲ್ಲ, ನಾನು ನನ್ನ ಸ್ವಂತ ಜಾಗದಲ್ಲಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ಆ ಥರ ತುಂಬ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಕೈಂಡ್ ಆಫ್ ಸೆಲ್ಫ್ ಫೋಕಸ್ಡ್ ಇವಾಗ. ಸಿ ಅವ್ರಿಗೆ ಹೆಂಗೆ ಅಂದರೆ ನಾನು ಖುಷಿಯಾಗಿದ್ದರೆ ಮೋಸ್ಟ್ಲಿ ನನ್ನ ಜನ ಆಕ್ಸೆಪ್ಟ್ ಮಾಡ್ಕೊತಾರೆ, ರಿಜೆಕ್ಟ್ ಮಾಡಲ್ಲ. ನಾನು ಎಲ್ಲದಕ್ಕೂ ಅನ್ಬಾದರ್ಡ್ ಆಗಿದ್ದರೆ ನನ್ನ ಇಷ್ಟಪಡ್ತಾರೆ. ಇವಾಗ ನೀವೇನೋ ಲಾಂಗಾಗಿ ಮೆಸೇಜ್ ಮಾಡಿರ್ತೀರ, ಬರೀ ಅವ್ರು ಶಾರ್ಟಾಗಿ ಮೆಸೇಜ್ ಮಾಡೋದು, ಎವ್ರಿ ಟೈಮ್ ನೀವೇ ಮೆಸೇಜ್ ಮಾಡೋದು, ಅವ್ರ ಸೈಡಿಂದ ಅಷ್ಟೊಂದು ಎಫರ್ಟ್ ಇಲ್ಲ. ಅವ್ರಿಗೆ ಹೆಂಗೆ ಅಂದರೆ ನಾನು ಹಿಂಗೆ ಇರಬೇಕು, ಆವಾಗಲೇ ನನ್ನ ಎಲ್ಲ ಜನ ಚೂಸ್ ಮಾಡೋದು ಅಥವಾ ನಾನು ಖುಷಿಯಾಗಿರೋದಕ್ಕಾಗೋದು. ಏನೋ ಒಂದು ಅವ್ರದ್ದೇ ಯೋಚನೆ, ಅದನ್ನ ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಲೆಟ್ಸ್ ಸಿ ಇನ್ನು ಏನು ಬರುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಯಾಕೆ ಹಿಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಕಿಂಗ್ ಆಫ್ ಕಪ್ಸ್ ಬಂತು. ಸಿ ಕಿಂಗ್ ಆಫ್ ಕಪ್ಸ್ ನಿಮ್ಮ ಪರ್ಸನ್ದು ಎಮೋಷ್ನಲ್ ಸ್ಟೇಟ್ ಬಗ್ಗೆ ಹೇಳ್ತಾ ಇದೆ. ದಿಸ್ ಪರ್ಸನ್, ಟ್ರಸ್ಟ್ ಮೀ, ಗ್ರೂಪ್ 2, ಇವರಿಗೆ ನಿಮ್ಮ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ಲೈಕ್ ಒಂದು ಓಷನ್ ಅಷ್ಟು ಎಮೋಷನ್ಸ್ ಇದೆ. ತುಂಬ ಇಷ್ಟಪಡ್ತಾರೆ, ತುಂಬ ಕೇರ್ ಮಾಡ್ತಾರೆ, ನಿಮ್ಮ ಮೇಲೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಆಗಿದೆ. ಬಟ್ ಅದನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಿಂಗನ್ನು ನೋಡ್ಬೋದು ನೀವು ಟ್ರೆಡಿಷ್ನಲ್ ಡೆಕ್ಕಲ್ಲಿ ನೋಡಿದ್ರೆ. ಅವ್ನು ಹೆಂಗೆ ಅಂದರೆ ಸುತ್ತ ವಾಟರ್ ಇದೆ, ವಾಟರ್ ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅಂದರೆ ಪಕ್ಕದಲ್ಲಿ ಏನೇನೋ ಆಗ್ತಾ ಇದೆ ಎಮೋಷನ್ಸ್ದು, ಬಟ್ ಸ್ಟಿಲ್ ಅವನು ಆರಾಮಾಗಿ ಕೂತೀನಿ ಅಂತ ತೋರಿಸ್ತಾ ಇರ್ತಾನೆ. ಓಕೆ, ಸೊ ಇಂಟೆನ್ಷನಲಿ ಈ ಪರ್ಸನ್ ಮಾಡ್ತಾ ಇರೋದು, ಇಂಟೆನ್ಷನಲಿ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ತೋರಿಸ್ತಾ ಇರೋದು. ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಇಲ್ಲಿ ಬರ್ತಾನೆ ಇಲ್ಲ. ಆ್ಯಂಡ್ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂಥರ ಭಯ, ನಾನು ಕಳ್ಕೊಬಿಟ್ರೆ. ಕೈಂಡ್ ಆಫ್ ಸೆಲ್ಫ್ ಕೇರ್ ಜಾಸ್ತಿ ಮಾಡ್ಕೊತಾರೆ ಅನ್ಸುತ್ತೆ. ಲೈಕ್ ಸೆಲ್ಫ್ ಲವ್ ಜಾಸ್ತಿನೇ ಇದೆ ಈ ಪರ್ಸನ್ಗೆ. ಈ ಪರ್ಸನ್ಗೆ ಏನು ಗೊತ್ತಾ, ಮೇ ಬಿ ಅವ್ರಿಗೊಂದು ನ್ಯಾಚುರಲ್ ಟ್ಯಾಲೆಂಟ್ ಇದೆ. ಅವ್ರನ್ನೂ ಇಷ್ಟಪಡೋದು, ಅಷ್ಟೇ ಪ್ರೀತಿ ಇನ್ನೊಬ್ರಿಗೂ ಕೊಡೋದು, ಇದು ಎಲ್ಲರಿಗೂ ಬರಲ್ಲ. ಓಕೆ, ಈವನ್ ಫಸ್ಟ್ ರೀಡಿಂಗ್ ನಾನು ಮಾಡಿದಾಗ ತುಂಬಾ ಸೆಲ್ಫ್ ಒಬ್ಸೆಸ್ಡ್ ಎನರ್ಜೀಸ್ ಜಾಸ್ತಿ ಬರ್ತಾ ಇತ್ತು. ಈ ಎನರ್ಜಿ ಬರ್ತಾ ಇರೋದು ಸೆಲ್ಫ್ ಲವ್. ಅವ್ರಿಗೆ ಅವ್ರನ್ನ ಇಷ್ಟಪಡೋದು ಗೊತ್ತು, ಅದೇ ರೀತಿ ಇನ್ನೊಬ್ರನ್ನೂ ಇಷ್ಟಪಡೋದು ಗೊತ್ತು. ಬಟ್ ಈ ಪರ್ಸನ್ ಒಂಥರ ಭಯ, ಲೈಕ್ ನಾನು ಕಳ್ಕೊಬಿಟ್ರೆ ಏನೇನೋ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನೆಟ್ಟಿಗೆ ಬರ್ತಾ ಇಲ್ಲ. ಸೊ ಲೆಟ್ಸ್ ಸಿ ಮೂನ್ ಎನರ್ಜಿ ಏನು ಬಂದಿದೆ. ಸಿ ಮೂನ್ ಬಂದ್ಬಿಟ್ಟು ಒಂಥರ ಮಿಸ್ಟ್ರಿ ಎನರ್ಜಿ ಟ್ಯಾರೋ ಕಾರ್ಡ್ಸಲ್ಲಿ. ಆ್ಯಂಡ್ ಮೂನ್ ಬಂದ್ಬಿಟ್ಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳುತ್ತೆ, ನಮ್ಮ ಭಯಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಏನು ಗೊತ್ತಾ, ಒಂದು ಪಾಡ್ಕಾಸ್ಟಲ್ಲಿ ನೋಡಿದೆ, ಏನೋ ಒಂದು ಟ್ರಿಗರ್ ಮಾಡ್ತಾ ಇದೆ ನಮಗೆ ಅಂದರೆ ಅದು ನಮ್ಮ ಕಾನ್ಷಿಯಸ್ ಸೆಲ್ಫ್ ಅಲ್ಲ, ನಮ್ಮ ಸಬ್ಕಾನ್ಷಿಯಸ್ ನಮಗೆ ಟ್ರಿಗರ್ ಮಾಡಿಸೋದು. ಬಿಕಾಸ್ ಆ ಭಯ ಆಲ್ರೆಡಿ ನಮ್ಮ ಮೈಂಡಲ್ಲಿ ಇದೆ. ಇವಾಗ ಹಾವು ಬಂದ ಕೂಡಲೇ ಆಟೋಮೆಟಿಕ್ ನಾವು ಹೆದರ್ಕೊಂತೀವಲ್ವ, ಇಟ್ಸ್ ಸಬ್ಕಾನ್ಷಿಯಸ್ ಫಿಯರ್. ಇದೆಲ್ಲ ಆಟೋಮೆಟಿಕ್ ನಾವು ಟ್ರಿಗರ್ ಆಗ್ತೀವಿ, ಯಾರೋ ಹೇಳ್ಬೇಕನ್ನೋದಿಲ್ಲ. ಸೊ ಯಾರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮೇ ಬಿ ತುಂಬ ಆಂಗ್ಸೈಟಿ ಇದೆ ಅವರಿಗೆ, ತುಂಬ ಕನ್ಫ್ಯೂಷನ್ ಇದೆ, ಇದೆಲ್ಲ ಭಯ ರೀತಿಲಿ ಪ್ರೊಜೆಕ್ಟ್ ಆಗ್ತಾ ಇದೆ. ತುಂಬ ಇನ್ಸೆಕ್ಯೂರಿಟೀಸ್ ಇದೆ ಅವರ ಲುಕ್ಸ್ ವೈಸ್ ಆಗಿರ್ಬೋದು, ಅವ್ರಿರೋ ರೀತಿ ಆಗಿರ್ಬೋದು, ನನ್ನ ಕಂಪ್ಲೀಟಾಗಿ ನಾನು ಇರೋ ಥರನೇ ಆಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಆಗಿರ್ಬೋದು.
ಆ್ಯಂಡ್ ಒಂಥರ ಅವರಿಗೇನೆ ಭಯ ಆಗ್ತಾ ಇದೆ. ಅವ್ರು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಅವ್ರಿಗೆ ಭಯ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಗ್ರೂಪ್ 2 ನಾವಿಲ್ಲಿ ಯಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇವ್ರಿಗೊಂದು ಪಾಸ್ಟ್ ಟ್ರಾಮಾ ಇದ್ದೇ ಇದೆ. ಅದಕ್ಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಏನೋ ಒಂಥರ ಭಯ, ಏನೋ ಒಂದು ಶ್ಯಾಡೋ ಇದೆ ಅವ್ರ ಮೇಲೆ ಆಲ್ರೆಡಿ. ಅದು ಅವ್ರಿಗೆ ಭಯ ಪಡಿಸ್ತಾ ಇದೆ. ಟ್ರಾಮಾ ವರ್ಕ್ ಮಾಡಿದ್ದಾರೆ ಆಲ್ಮೋಸ್ಟ್, ಬಟ್ ಸ್ಟಿಲ್ ಭಯ ಬಿಟ್ಟಿಲ್ಲ ಅವ್ರನ್ನ ಇನ್ನು. ಓಕೆ ಓಕೆ, ಲೆಟ್ಸ್ ಸಿ ಇಲ್ಲಿ 10 ಆಫ್ ಕಪ್ಸ್ ಎನರ್ಜಿ ಏನು ಬಂದಿದೆ, ಎಲ್ಲಿಗೆ ಹೋಗುತ್ತೆ ಈ ಕನೆಕ್ಷನ್ ಅಂತ ಕೇಳಿದಾಗ ನನಗೆ 10 ಆಫ್ ಕಪ್ಸ್ ಬಂತು. ಓಕೆ, ಸಿ ಆ ಕಾರ್ಡಲ್ಲೇ ನೋಡ್ಬೋದು ಬ್ಯೂಟಿಫುಲ್ ಎನರ್ಜಿ, ಎಲ್ಲರೂ ಒಂಥರ ಒಟ್ಟೊಟ್ಟಿಗೆ ಖುಷಿಯಾಗಿರೋ ಎನರ್ಜಿ, ಲಾಂಗ್ ಟರ್ಮ್ ಹ್ಯಾಪಿನೆಸ್, ಸೋಲ್ ಕನೆಕ್ಷನ್ ಬಗ್ಗೆ ಕೂಡ ಹೇಳುತ್ತೆ ಇದು. ಈ ಸೈಲೆನ್ಸ್ ಏನಿದೆ ನಿಮ್ಮಿಬ್ರ ಮಧ್ಯೆ, ಇದು ಪರ್ಮನೆಂಟ್ ಸೈಲೆನ್ಸ್ ಅಲ್ಲ, ಕೀಪ್ ದಟ್ ಇನ್ ಮೈಂಡ್. ಅವರಿಗೆ ತುಂಬಾನೇ ಇಷ್ಟ ಇದ್ದೀರಾ ನೀವು, ಅಷ್ಟನ್ನು ನಾನು ಹೇಳ್ಬೋದು. ನಿಮ್ಮ ಜೊತೆ ಒಂದು ಹ್ಯಾಪಿಲಿ ಎವರ್ ಆಫ್ಟರ್ ಬೇಕು ಅವ್ರಿಗೆ. ದ ಥಿಂಗ್ ಈಸ್, ಅವ್ರ ಮೇಲೆ ಆಲ್ರೆಡಿ ಏನು ಟ್ರಾಮಾಸ್ ಇದೆ ಅಲ್ವಾ, ಶ್ಯಾಡೋ ವರ್ಕ್ ಅವ್ರು ಇನ್ನೂ ಮಾಡಬೇಕು, ಒಂದಷ್ಟು ಶ್ಯಾಡೋ ವರ್ಕ್ ಅವರು ಮಾಡಬೇಕು. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ರೆಡಿ ಡೂಯಿಂಗ್ ಇಟ್, ಗೊತ್ತಿದ್ದೋ ಗೊತ್ತಿಲ್ಲದೇ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಅವರೇ ಫಿಗರ್ ಔಟ್ ಮಾಡ್ಕೊತಾರೆ ಗ್ರೂಪ್ 2, ನಥಿಂಗ್ ಟು ವರಿ. ತುಂಬ ಓವರ್ ಥಿಂಕ್ ಮಾಡಬೇಡಿ ಇದ್ರ ಬಗ್ಗೆ, ಅಷ್ಟೊಂದು ಡಿಫಿಕಲ್ಟ್ ಫೇಸಲ್ಲಿ ಇಲ್ಲ. ಐ ಥಿಂಕ್ ಓಕೆ, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಫಾರ್ ಶೋರ್, ಬಟ್ ಓಕೆ, ಲೆಟ್ ದೆಮ್ ಮಿಸ್ ಯು. ಅವ್ರು ಶ್ಯಾಡೋ ವರ್ಕ್ ಮಾಡ್ಕೊತಾ ಇದ್ದಾರೆ. ಇವಾಗಲೇ ಅವ್ರನ್ನ ಒಂದಷ್ಟು ಆನ್ಸರ್ಸ್ ನೀವು ಹುಡುಕಿದ್ರೆ ಆ ಓಷನ್ ಒಳಗೆ ಮುಳುಗೋಗ್ಬಿಡ್ತಾರೆ ಅವರು. ಓಷನ್ ಮೇಲ್ ಕೂತಿದ್ದಾರೆ, ಅಟ್ಲೀಸ್ಟ್ ಅಲ್ಲೇ ಮುಳುಗೋಗ್ಬಿಡ್ತಾರೆ, ಆ ಥರ ಒಂದು ಎನರ್ಜಿ ಅವ್ರದ್ದು. ಅವರೇ ರೆಡಿ ಆಗಲಿ, ಅವರೇ ಮುಂದೆ ಬರಲಿ. ಅವರ ಭಯ ಜೊತೆ ಗುದ್ದಾಡ್ತಾ ಇದ್ದಾರೆ ಹೋಗು ಅಂತ. ಅಲ್ಲಿವರೆಗೂ ಜಸ್ಟ್ ವಾರ್ಮ್ ಆಗಿರಿ, ಅವರೇ ರಿಯಲೈಸ್ ಮಾಡ್ಕೊಳ್ಳಿ. ಬಟ್ ಡ್ಯಾಮ್ ಶೋರ್ ಈ ಪರ್ಸನ್ ತುಂಬ ದಿನ ಒಬ್ಬರೇ ಇರಲ್ಲ. they'll sit beside you, no doubt in that. ಸಿ, ನಾನು ಒಂದು ಹೇಳ್ತೀನಿ, ಗ್ರೂಪ್ 2 ಟ್ರೂ ಮತ್ತು ಡೀಪ್ ಲವ್ ಏನಿರುತ್ತೆ ಅದು ಅವಾಗವಾಗ ಟ್ರಿಗರ್ ಮಾಡ್ತಾನೆ ಇರುತ್ತೆ ನಮ್ಮ ಭಯಗಳನ್ನ. ಅದೇ ಇವಾಗ ಆಗ್ತಾ ಇರೋದು ಅವ್ರಿಗೆ. ಸೊ ಎಸ್, ಈ ಒಂದು ರೀಡಿಂಗ್ ನಿಮ್ಮ ಹಾರ್ಟ್ ಟಚ್ ಮಾಡಿದೆ. ಆ್ಯಂಡ್ ಏನು ನೀವು ಫೀಲ್ ಮಾಡ್ತಾ ಇದ್ರಿ ಅದಕ್ಕೊಂದು ವ್ಯಾಲಿಡೇಷನ್ ಕೊಟ್ಟಿದೆ ನಿಮ್ಮ ಪರ್ಸನ್ ಬಗ್ಗೆ. ಅಂದರೆ ಎಸ್, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಬ್ಯೂಟಿಫುಲ್ ಎನರ್ಜಿ. ಲೆಟ್ ಮಿ ನೋ ಏನು ಅನಿಸ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.